ನಮಸ್ಕಾರ ಎಲ್ಲರಿಗೂ. ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಶೇಂಗಾ ಪುಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಜೀರಿಗೆ ಅರ್ಧ ಸ್ಪೂನ್, ಖಾರ ಪುಡಿ 3 ಸ್ಪೂನ್, 1 ಗಡ್ಡೆ ಬೆಳ್ಳುಳ್ಳಿ, ಉಪ್ಪು ಅರ್ಧ ಸ್ಪೂನ್, ಬೆಲ್ಲ ಅರ್ಧ ಸ್ಪೂನ್, ಸ್ವಲ್ಪ ಕರಿಬೇವು, ಶೇಂಗಾ 1 ಗ್ಲಾಸ್, ಸ್ವಲ್ಪ ಇಂಗು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಆಗ ಶೇಂಗಾ ಪುಡಿ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ಈಗ ಒಲೆಯನ್ನು ಹಚ್ಚಿ ಕಡಾಯಿ ಇಟ್ಟು ಅದಕ್ಕೆ ಶೇಂಗಾ ಹಾಕಿ ಸಣ್ಣ ಉರಿಯಲ್ಲಿ ಉರಿಯುತ್ತಾ ಇರಬೇಕು. ಶೇಂಗಾ ಬಹಳ ಗಟ್ಟಿ ಆಗೋ ತನಕ ಉರಿಬಾರ್ದು, ಸ್ವಲ್ಪ ಗಟ್ಟಿ ಆದರೆ ಸಾಕು. ಶೇಂಗಾ ಬಹಳ ಗಟ್ಟಿ ಆದರೆ ಮಿಕ್ಸಿಯಲ್ಲಿ ಒಂದೇ ಸಲಕ್ಕೆ ಪುಡಿಯಾಗುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿ ಆಗೋ ತನಕ ಹುರಿದ್ರೆ ಶೇಂಗಾ ಪುಡಿ ತರಿಯಾಗಿ ಬರುತ್ತೆ. ಶೇಂಗಾ ಈಗ ಹುರಿಯೋದು ಆಯಿತು. ಈಗ ಆರಲು ಇಡಬೇಕು. ಶೇಂಗಾ ತಣ್ಣಗಾದ ಮೇಲೆ ಶೇಂಗಾ ಹೊಟ್ಟು ತೆಗೆಯಬೇಕು. ನೋಡಿ, ಈ ಥರ ಕೆಂಪಗಾಗಬಾರ್ದು, ಇಷ್ಟು ಇದ್ದರೆ ಸಾಕು. ಈಗ ಮಿಕ್ಸಿಗೆ ಶೇಂಗಾ, ಖಾರ, ಜೀರಿಗೆ, ಉಪ್ಪು, ಬೆಲ್ಲ, ಕರಿಬೇವು, ಬೆಳ್ಳುಳ್ಳಿ, ಸ್ವಲ್ಪ ಇಂಗು ಹಾಕಿ ಮಿಕ್ಸಿ ಮಾಡಬೇಕು. ಈಗ ತರಿಯಾದ ಶೇಂಗಾ ಪುಡಿ ರೆಡಿ. ಈ ಶೇಂಗಾ ಪುಡಿಯನ್ನು ರೊಟ್ಟಿ, ಚಪಾತಿ, ಅನ್ನ, ಇಡ್ಲಿ, ಪಡ್ಡು, ದೋಸೆ ಎಲ್ಲದರ ಜೊತೆ ಉಣ್ಬೋದು. ಇದನ್ನು ದೋಸೆ ಮಾಡುವಾಗ ದೋಸೆ ಹಿಟ್ಟನ್ನು ಹಂಚಿನ ಮೇಲೆ ಹಾಕಿ ಎಣ್ಣೆ ಹಾಕಿ ಈ ಶೇಂಗಾ ಪುಡಿಯನ್ನು ಹಾಕಿ ದೋಸೆ ಮಾಡಿದರೆ ದೋಸೆ ಸೂಪರಾಗಿ ಬರುತ್ತೆ. ಇದನ್ನು ಮನೆಯಲ್ಲೇ ಇರುವ ಪದಾರ್ಥಗಳಿಂದ ಸುಲಭವಾಗಿ ಮಾಡ್ಕೋಬಹುದು. ನೀವು ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.